ನಮ್ಮ ಗಾರ್ಡನ್ ಪ್ರಿಯರು ತುಂಬ ದಿವಸದಿಂದ ನಿಮ್ಮ ಗಾರ್ಡನನ್ನು ತೋರಿಸೇ ಇಲ್ಲ ತೋರಿಸಿ ಅಂತ ಕೇಳ್ತಾಯಿದ್ರು. ಅದಕ್ಕೆ ಇವತ್ತು ಗಾರ್ಡನ್ ವಿಡಿಯೋನ ಹಾಕ್ತಾಯಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಾನು ರೇಖಾ, ನೀವು ನೋಡ್ತಿದ್ದೀರಾ ರೇಖಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಬೇಕು. ಚಳಿಗಾಲದ ಜೊತೆಗೆ ಮಲ್ಲಿಗೆ ಮತ್ತು ಸೇವಂತಿಗೆ ಸೀಸನ್ನು ಸ್ಟಾರ್ಟ್ ಆಗಿದೆ. ಫಸ್ಟ್ ಮಲ್ಲಿಗೆ ಹೂವಿದು. ನನ್ನ ಹತ್ರ ಇರುವಂತಹ ಸೇವಂತಿಗೆ ಗಿಡದಲ್ಲಿ ಕೆಲವೊಂದು ಹೂ ಆಗೋದಕ್ಕೆ ಶುರುವಾಗಿದೆ. ತುಂಬ ವೆರೈಟೀಸ್ ಇಲ್ಲ, ಒಂದು 3-4 ವೆರೈಟಿ ಇರ್ಬೋದು. ಮೊದಲು ನೋಡಿದ್ದು ಪಿಂಕ್ ಕಲರಲ್ಲಿ ಚಿಕ್ಕ ಚಿಕ್ಕ ಹೂವು. ಇದು ಸ್ವಲ್ಪ ದೊಡ್ಡದಾಗುತ್ತೆ. ಕಲರು ಸಹ ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗೇ ಇದೆ. ಫೋಟೋದಲ್ಲಿ ಸ್ವಲ್ಪ ಸಿಮಿಲರ್ ಅನಿಸ್ಬೋದು. ಹಾಗೆ ವೈಟ್ ಇದೆ. ಲಾಸ್ಟ್ ಇಯರು ರೆಡ್ ಸೇವಂತಿಗೆ ಹೂವು ತುಂಬ ಆಗಿತ್ತು, ಆದರೆ ಈ ಸಲ ಅದ್ರ ಗಿಡ ಇರೋದು ಡೌಟ್ ನನಗೆ. ಅದಕ್ಕೆ ರೋಗ ಬಂದು ಅದು ಪೂರ್ತಿ ಒಣಗೋಗಿತ್ತು. ಅದರದ್ದು ಸಸಿ ಏನಾದ್ರು ಹುಟ್ಟಿದೆಯೋ ಇಲ್ಲೋ ನನಗೆ ಕನ್ಫರ್ಮ್ ಆಗ್ತಾಯಿಲ್ಲ. ಕೆಲವೊಂದು ಇನ್ನೂ ಮೊಗ್ಗಾಗಲಿಲ್ಲ, ಮೊಗ್ಗಾದಮೇಲೆ ಗೊತ್ತಾಗುತ್ತೆ. ಹಾಗೆ ತರಕಾರಿಗಳಲ್ಲಿ ಈಗ ಜಾಸ್ತಿ ಏನೂ ಇಲ್ಲ, ಸ್ವಲ್ಪ ಬೀನ್ಸು, ಬೆಂಡೆಕಾಯಿ ಆ ಥರದ್ದಿದೆ. ಈಗ ಮತ್ತೆ ಚಳಿಗಾಲದ ತರಕಾರಿ ಬೀಜನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಗಾರ್ಡನಿಂಗ್ ವಿಡಿಯೋ ಮಾಡಿದೆ ತುಂಬ ದಿನ ಆಯಿತು. ವಿಡಿಯೋಸ್ ಸಹ ಮಾಡಿ ಇಟ್ಟಿಲ್ಲ ಮಿಡ್ಲಲ್ಲಿ ಕೆಲವೊಂದು ತರಕಾರಿ ಆದರೆ ಸಹ. ಮತ್ತು ತುಂಬ ಕೇರ್ ಮಾಡೋದಕ್ಕಾಗ್ತಾಯಿಲ್ಲ. ಸ್ಟ್ರಾಬೆರಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಚಳಿಗಾಲದಲ್ಲಿ ಸ್ಟ್ರಾಬೆರಿ ಸಹ ಸೀಸನ್ ಇದು. ಸೊ ಇದು ಸಹ ಇನ್ನು ನಿಧಾನಕ್ಕೆ ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಈಗ ಸದ್ಯಕ್ಕೆ 1-2 ಆಗ್ತಾಯಿದೆ. ಹಾಗೆ ಹಣ್ಣುಗಳಲ್ಲಿ ಚಿಕ್ಕು ಕಾಯಾಗಿದೆ. ನೋಡೋಣ ನಮಗೆ ಎಷ್ಟು ಸಿಗುತ್ತೆ ಅಂತ. ಯಾಕಂದರೆ ಇಲ್ಲಿ ತುಂಬ ಹಕ್ಕಿಗಳು ಬರುತ್ತೆ. ಹಕ್ಕಿಗಳು ನಮ್ಗೆ ಇಡೋದು ಡೌಟೇ, ಬಟ್ ಆಗಿರೋದು ನೋಡೋದಕ್ಕೆ ಖುಷಿ. ಇದು ನಮ್ಮ ಗಿಡದಲ್ಲಿ ಆಗಿರುವಂತಹ ಮೊದಲನೇ ಚಿಕ್ಕು ಅಂತ ಹೇಳ್ಬೋದು. ತರುವಾಗಲೇ ನಾವು ಮೆಚೂರ್ಡ್ ಪ್ಲ್ಯಾಂಟ್ ತಂದಿರೋದ್ರಿಂದ ಫಸ್ಟು ಒಂದು ಚಿಕ್ಕು ಇತ್ತು ಅದರಲ್ಲಿ, ಆದರೆ ಅದನ್ನ ನಾವು ಕೊಯ್ದಿರಲಿಲ್ಲ. ಮನೆಗೆ ತಂದಮೇಲೆ ಇದೇ ಫಸ್ಟ್ ಟೈಮ್ ಆಗಿರೋದು. ಈ ಗಿಡ ಮನೆಗೆ ತಂದು ಸುಮಾರು 1.5 ವರ್ಷ ಆಯಿತು. ತರಕಾರಿ ಸ್ವಲ್ಪ ಆಗ್ತಾಯಿದೆ. ತುಂಬ ಕೇರ್ ಮಾಡೋದಕ್ಕಾಗ್ತಾಯಿಲ್ಲ. ಇನ್ನೇನು ಚೆನ್ನಾಗಿ ಆಗಬೇಕು ಅನ್ನೋಷ್ಟರಲ್ಲಿ ಏನೋ ರೋಗ ಬರ್ತಾಯಿದೆ. ಸ್ವಲ್ಪ ಕೇರ್ ಮಾಡಿದರೆ ಚೆನ್ನಾಗಾಗಿರೋದೇನೋ. ಹಾಗೆ ಮೊದಲನೇ ಪೈನಾಪಲ್ ಆಗೋದಕ್ಕೆ ಶುರುವಾಗಿದೆ. ಇನ್ನು ತುಂಬ ಚಿಕ್ಕದಾಗಿದೆ. ಸೊ ಎಷ್ಟು ದೊಡ್ಡದಾಗುತ್ತೆ ಅಂತ ನೋಡಬೇಕು. ಈ ಡೇರೆ ಹೂವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಸ್ಟಾರ್ಟಿಂಗಲ್ಲಿ ಈ ಕಲರಲ್ಲಿ ಆಗುತ್ತೆ. ಅಂದರೆ ಜಸ್ಟ್ ಇನ್ನು ಪೂರ್ತಿ ಅರಳೋದಕ್ಕಿಂತ ಮುಂಚೆ ಎಲ್ಲೋ ಜಾಸ್ತಿ ಇರುತ್ತೆ. ಅರಳ್ತಾ ಹೋದಂಗೆ ಅದು ಆರೆಂಜ್ ಶೇಡ್ ಸ್ವಲ್ಪ ಜಾಸ್ತಿ ಬರುತ್ತೆ. ಪೂರ್ತಿ ಅರಳದ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಬ್ಬರು ಅಗ್ನಿ ಕುಂಡ ಅಂತೇನೋ ಕರೀತಾರಂತೆ. ಸೂರ್ಯನ ಥರ ಇರೋದಕ್ಕೆ ಸೂರ್ಯಮುಖಿ ಅಂತಲೂ ಅಂತಾರಂತೆ. ನನಗೆ ಹೆಸರು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಕಲರ್ ತುಂಬ ಚೆನ್ನಾಗಿದೆ. ಕನಕಾಂಬರ ಗಿಡದಲ್ಲಿ ಹೂವು ಜಸ್ಟ್ ಸ್ಟಾರ್ಟ್ ಆಗಿತ್ತು. ನಾವು ಇದಕ್ಕೆ ಅಬ್ಬಲ್ಗೆ ಅಂತ ಹೇಳ್ತೀವಿ. ಆದರೆ ಈಗ 1-2 ದಿವಸದ ಹಿಂದೆ ನೋಡಿದಾಗ ನೀರು ಕರೆಕ್ಟಾಗಿ ಕೆಳಗಡೆ ಡ್ರೈನ್ ಆಗ್ದೇ, ಅಂದರೆ ಡ್ರೈನೇಜ್ ಹೋಲ್ ಕಟ್ಕೊಂಡು ಫುಲ್ ನೀರೆಲ್ಲ ಅಲ್ಲೇ ನಿಂತ್ಕೊಂಡು ಗಿಡ ಎಲ್ಲ ಕೊಳ್ತೋಗಿದೆ. ಸೊ ತುಂಬ ಬೇಜಾರಾಗ್ತದೆ. ಏನೋ ಜಸ್ಟ್ ಆಗ್ತಾಯಿದೆ ಅಂತ ಖುಷಿ ಪಡೋದ್ರಲ್ಲಿ ಇನ್ನೇನೋ ಆಗುತ್ತೆ. ಸೊ ಹೋಲೆಲ್ಲ ಮತ್ತೆ ಕ್ಲೀನ್ ಮಾಡಿಬಿಟ್ಟು ನೀರು ಹೊರಗಡೆ ಹೋಗೋ ಥರ ಮಾಡಿದ್ದೀನಿ. ನೋಡೋಣ ಗಿಡ ಬದುಕುತ್ತಾ ಅಂತ. ಹಾಗೆ ಒಂದು ಸ್ವಲ್ಪ ದಾಸವಾಳ ಗಿಡ ಈ ಸಲ ಹೊಸದಾಗಿ ಹೂ ಆಗೋಕ್ಕೆ ಶುರುವಾಗಿದೆ. ಪಿಂಕ್ ಆಗ್ತಾಯಿದೆ, ಈ ರೆಡ್ ಆಗ್ತಾಯಿದೆ. ಜಸ್ಟು ಗಿಡನ ಕಟಿಂಗಲ್ಲಿ ನೆಟ್ಬಿಟ್ಟು ಬದುಕಿಸ್ಕೊಂಡಿದ್ದೀನಿ. ಹೂವು ಸ್ಟಾರ್ಟ್ ಆಗಿದೆ. ಹಾಗೆ 1-2 ವೆರೈಟಿ ಹೊಸ ರೋಸ್ ಆ್ಯಡ್ ಆಗಿದೆ. ಇದು ಸ್ವಲ್ಪ ಪಿಂಕ್ ಇದೆ, ಮತ್ತೊಂದು ಒಂಚೂರು ರೆಡ್ ಇದೆ. ವೆರೈಟಿನೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎರಡೂ. ಇದೆಲ್ಲ ಒಂದೇ ದಿನದ ವಿಡಿಯೋ ಅಲ್ಲ, ಆದಾಗ ಒಂದು ಸ್ವಲ್ಪ ತೆಗೆದಿಟ್ಟಿರೋದು. ಮತ್ತು ಗಾರ್ಡನ್ ವಿಡಿಯೋ ತುಂಬ ದಿವಸದಿಂದ ಮಾಡೇ ಇಲ್ಲ ನಾನು. ಯಾವಾಗೋ ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ದಾಗ, ಖುಷಿ ಆದಾಗ 1-2 ವಿಡಿಯೋ ಮಾಡಿಟ್ಟಿದ್ದೆ ಅಷ್ಟೇ. ಗಜಲಿಂಬೆ ಆಗಿತ್ತು, ಅದನ್ನ ಕೊಯ್ತಾ ಇದ್ದೆ, ಆ ವಿಡಿಯೋ ಮಾಡಿದ್ದೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ಬಂಚ್ ಪೂರ್ತಿ ಕಲರ್ ಈ ರೀತಿ ಆಗಿದೆ. ಇದು ಯಾಕೆ ಈ ಥರ ಆಗುತ್ತೆ ಅಥವಾ ಇದನ್ನ ಸರಿ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದು ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಗಿಡನ ನಾವು ಮಕ್ಕಳನ್ನು ಕೇರ್ ಮಾಡ್ದಂಗೆ ಮಾಡ್ತಾ ಇಲ್ಲ ಅಂದರೆ ಚೆನ್ನಾಗಿ ಆಗಲ್ಲ. ಅದರಲ್ಲೂ ನಾವು ಪಾಟಲ್ಲಿ ಟೆರೆಸಲ್ಲಿ ಬೆಳೆಯುವಾಗ ತುಂಬ ಕೇರ್ ಮಾಡಬೇಕಾಗತ್ತೆ. ಇತ್ತೀಚೆಗೆ ಬೇರೆ ಇದರಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆ ಕಡೆ ಗಮನ ಕೊಡೋದಕ್ಕಾಗಿಲ್ಲ. ಹಾಗಾಗಿ ತುಂಬ ಏನಿಲ್ಲ, ಒಂದು ಸ್ವಲ್ಪ ನನಗೆ ಗಾರ್ಡನ್ ತುಂಬ ಇಷ್ಟ ಆಗಿರೋದ್ರಿಂದ ಒಂದು ಸ್ವಲ್ಪ ಮಾಡ್ತಾಯಿರ್ತೀನಿ. ಹಾಗೆ ಮಿಡ್ಲಲ್ಲಿ ಬೀನ್ಸ್ ಹಾಕಿದ್ದೆ, ಸ್ವಲ್ಪ ಆಗ್ತಾಯಿತ್ತು. ಈ ಬೀನ್ಸ್ ಗಿಡ ಸಹ ಈಗ ಸೀಸನ್ ಮುಗಿದು ಈ ಬಳ್ಳಿನ ತೆಗೆದು ಮತ್ತು ಹೊಸ ಬೀಜನ ಹಾಕಿದ್ದೀನಿ. ಬಟ್ ನಿಮಗೆ ಇದನ್ನ ತೋರಿಸಿರಲಿಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನನ್ನ ಫಾಲೋವರ್ಸಲ್ಲಿ ಕೆಲವೊಬ್ಬರು ನನಗೆ ಗೊತ್ತಿರೋರು ಸಿಕ್ಕಿದಾಗ
ಏನು ತುಂಬ ದಿನ ಆಯಿತು ಗಾರ್ಡನ್ ವಿಡಿಯೋನೇ ಹಾಕಿಲ್ಲ, ಏನೇನು ಗಿಡ ಹಾಕಿದ್ದೀರಾ, ನಿಮ್ಮ ತರಕಾರಿ ಗಿಡ ಎಲ್ಲ ಹೇಗಿದೆ ಅಂತ ಕೇಳ್ತಾಯಿದ್ರು. ಹಾಗೆ ಒಂದೆರಡು ಜನ ಮೆಸೇಜ್ ಕೂಡ ಮಾಡಿದರು, ಕಮೆಂಟ್ ಮಾಡಿದರು. ಸೊ ಅವರಿಗೋಸ್ಕರ ನೋಡೋಣ ಅಂತ ಈ ವಿಡಿಯೋಸ್ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಹೀರೆಬಳ್ಳಿ ಆಗುತ್ತೆ, ಆದರೆ ಕಾಯಿ ಪೂರ್ತಿ ಒಣಗೋಗುತ್ತೆ. ಚಿಕ್ಕ ಚಿಕ್ಕ ಮಿಡಿ ಇರೋದು ದೊಡ್ಡದೇ ಆಗಲ್ಲ. ಪಾಲಿನೇಷನ್ ಪ್ರಾಬ್ಲಮ್ ಆಗುತ್ತೋ ಏನೋ ಗೊತ್ತಿಲ್ಲ. ಕೆಲವೊಂದು ಹ್ಯಾಂಡ್ ಪಾಲಿನೇಷನ್ ಮಾಡ್ತೀನಿ, ಬಟ್ ಎಲ್ಲದೂ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಅಥವಾ ಮಾಡಿರೋದು ಕರೆಕ್ಟಾಗಿ ಆಗಲ್ಲ. ಇದು ಡಬಲ್ ಬೀನ್ಸ್ ಅಂತ ಹೇಳ್ತಾರೆ. ನಮ್ಮೂರ ಸೈಡು ಇದು ತುಂಬ ಆಗುತ್ತೆ, ತುಂಬ ರುಚಿ ಇರುತ್ತೆ, ದೊಡ್ಡ ದೊಡ್ಡಕ್ಕಾಗುತ್ತೆ. ಇಷ್ಟು ದಪ್ಪ ಆದರೂ ಇದು ಬಲ್ತಿರಲ್ಲ, ಎಳೆದಿರುತ್ತೆ, ತುಂಬ ಟೇಸ್ಟ್ ಸಹ ಇರುತ್ತೆ ಇದು. ಈ ಬೀನ್ಸಿನ ಬೀಜ ಹಾಕುವಾಗಲೇ ಹೀರೆ ಬೀಜ, ಆಮೇಲೆ ಹಾಲ್ಗುಂಬಳ ಬೀಜ ಎಲ್ಲದೂ ಹಾಕಿದ್ದೆ. ಎಲ್ಲದೂ ಬಳ್ಳಿನೂ ಆಗಿದೆ, ಪಕ್ಕದಲ್ಲಿ ಕಾಣಿಸ್ತಾ ಇರ್ಬೋದು. ಬಟ್ ಹೀರೆಕಾಯಿ ಒಂದೆರಡು ಅಷ್ಟೇ ಆಯಿತು, ತುಂಬ ಆಗಲಿಲ್ಲ. ಹಾಗೆ ಹಾಲ್ಗುಂಬಳನೂ ಅಷ್ಟೇ ಆಗಲೇ ಇಲ್ಲ. ಹಾಗೆ ಪಡವಲ ಹಾಕಿದ್ದೀನಿ, ಪಡವಲ ಬಳ್ಳಿ ಇನ್ನೂ ಇದೆ, ತೋರಿಸ್ತೀನಿ ಮತ್ತೆ ನೆಕ್ಸ್ಟ್ ಯಾವಾಗಾದರೂ ಆದರೆ. ಹೂವು ಆಗ್ತಿದೆ, ಬಟ್ ಇನ್ನೂ ಕಾಯಿ ಆಗಲಿಲ್ಲ. ಹಾಲ್ಗುಂಬಳ ಅಂತೂ ಎಷ್ಟು ಸಲ ಬೀಜ ಹಾಕಿದೆ, ಬಳ್ಳಿ ಚೆನ್ನಾಗಾಗುತ್ತೆ, ಆಮೇಲೆ ಕಾಯಿನೇ ಆಗಲಿಲ್ಲ ನನಗೆ ಒಂದು ಸಲನೂ. ಹಾಗೆ ಬೂದುಗುಂಬಳ ಒಂದೆರಡು ಸಲ ಆಯಿತು, ಒಂದೊಂದೇ ಕಾಯಿ ಆಯಿತು. ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ಸಹ. ಲಾಸ್ಟ್ ಕಾಯಿ ಒಂದು ತೋರಿಸಿಲ್ವೇನೋ, ಕಾಯಿ ಕೊಯ್ದಿಟ್ಟ ಮೇಲಿನ ಫೋಟೋ ಇದೆ, ಬಟ್ ಕೊಯ್ಯುವಾಗ ವಿಡಿಯೋ ಮಾಡಲಿಲ್ಲ, ಹಾಗಾಗಿ ಇದ್ರ ಜೊತೆ ಆ್ಯಡ್ ಮಾಡ್ತಾಯಿಲ್ಲ. ಹಾಗೆ ಪುದೀನ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಿಂದ ಆಚೆ ಬರ್ತಿದೆ. ಇದು ಲಾಸ್ಟ್ ಟೈಮ್ ತೋರಿಸಿದ್ನೋ ಏನೋ ನೆನಪಿಲ್ಲ. ಈ ಬಕೆಟಲ್ಲಿ ನಾನು ಮುರಿದಂಗೆ ಆಗಾಗ ಚಿಗುರ್ತಾ ಇರುತ್ತೆ. ನಾನು ಪೇಂಟ್ ಬಕೆಟಲ್ಲಿ ಡ್ರೈನೇಜಿಗೆ ಅಂತ ಹೋಲ್ ಮಾಡಿರೋದ್ರಲ್ಲಿ ಆಚೆ ಬಂದಿದ್ದೆ. ಇದರಲ್ಲಿ ಇಷ್ಟು ದೊಡ್ಡ ಬಕೆಟಲ್ಲಿ ಪುದೀನ ಬೇಡ, ತೆಗಿಬೇಕು, ಬೇರೆದು ಹಾಕಬೇಕು ಅಂತ ತೆಗ್ದಂಗೆ ಇದರಲ್ಲಿ ಚಿಗುರ್ತಾ ಇದೆ. ಸೊ ಇರಲಿ, ಬೇರೆ ಎಲ್ಲೂ ಆಗಿಲ್ವಲ್ಲ ಅಂತ ಇಲ್ಲೇ ಬಿಟ್ಟಿದ್ದೀನಿ. ಹಾಗೆ ಇದು ಹೋದ ಸಲನೂ ಹೇಳಿದ್ದೆ ಅನಿಸುತ್ತೆ ನಿಮಗೆ, ಈ ಬಳ್ಳಿಲಿರೋ ಬೀನ್ಸ್ ಅಂತೂ ಹಕ್ಕಿಗಳಿಗೆ ಬಿಟ್ಬಿಟ್ಟಿದ್ದೀನಿ. ನೋಡಿ, ಪೂರ್ತಿ ತಿಂದ್ಬಿಡುತ್ತೆ. ಎಲ್ಲೋ ಒಂದೆರಡು ಎಳೆದಿರೋದಿರುತ್ತೆ, ಹಾಗೆ ಸ್ವಲ್ಪ ದೊಡ್ಡದಾದ್ಮೇಲೆ ಪೂರ್ತಿಯಾಗಿ ತಿನ್ಕೊಂಡು ಹೋಗುತ್ತೆ. ಹಾಗೆ ತೊಂಡೆಕಾಯಿ ಒಂದು ಸ್ವಲ್ಪ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಚಿಗುರ್ತಾ ಇರಲಿಲ್ಲ. ಈಗ ರೀಸೆಂಟಾಗಿ ಇದನ್ನ ಕೊಯ್ದ ಮೇಲೆ, ಈ ಕಾಯಿ ಕೊಯ್ತಾ ಇದ್ದಿದ್ದನ್ನಲ್ಲ, ಕೊಯ್ದ ಮೇಲೆ ಒಂದು ಸಲ ಕಟ್ ಮಾಡಿದ್ದೀನಿ, ಮತ್ತೆ ಹೊಸ ಚಿಗುರು ಬರ್ತಾಯಿದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ತೋರಿಸ್ತೀನಿ. ಇದು ಫುಲ್ ಹಬ್ಬಿ ಇಲ್ಲೆಲ್ಲ ಕವರ್ ಆಗಿಬಿಟ್ಟು ಕರ್ಟನ್ ಥರ ಆಗಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಪೂರ್ತಿ ರೀತಿ ಹಗ್ಗನೆಲ್ಲ ಕಟ್ಟಿದ್ದೀನಿ. ಆದರೆ ಒಂದು ಸಲನೂ ಆ ಥರ ಹಬ್ಬಲೇ ಇಲ್ಲ. ಇದು ಒಂದು ಸ್ವಲ್ಪ ಹಬ್ಬುತ್ತೆ, ಮತ್ತು ಆ ಬಳ್ಳಿ ಒಣಗೋಗುತ್ತೆ. ಸೈಡೆಲ್ಲ ಒಣಗಿರೋದು ಇದೆ, ಕಾಣಿಸ್ತಾ ಇರ್ಬೋದು. ಅದಕ್ಕೆ ಈ ಸಲ ನೋಡೋಣ, ತುಂಬ ದಿನ ಆಯ್ತಲ್ವ, ಒಂದು ಸಲ ಕಟ್ ಮಾಡಿದ್ರೆ ಚೆನ್ನಾಗಿ ಚಿಗುರು ಬರುತ್ತೇನೋ ಅಂತ ಕಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ಚಿಗುರು ಬಂದಿದೆ, ನೆಕ್ಸ್ಟ್ ಯಾವುದಾದ್ರು ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಇಷ್ಟು ತೊಂಡೆಕಾಯಿ, ಬೀನ್ಸು ಎಲ್ಲ ಕೊಯ್ದಿದ್ದೀನಿ. ಬೀನ್ಸ್ ಮಿಡ್ಲಲ್ಲಿ ಒಂದೆರಡು ಕ್ಲಸ್ಟರ್ ಬೀನ್ಸು ಇದೆ, ಅದು ಕೊಯ್ದಿರೋ ವಿಡಿಯೋ ಇಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ತೈವಾನ್ ಗೋವಾ ಈ ಸಲ ಸುಮಾರಷ್ಟು ಆಯಿತು. ಹಕ್ಕಿಗಳು ತಿಂದು ಬಿಟ್ಟಿರೋದನ್ನು, ಉಳಿದಿರೋದನ್ನು ನಾವು ತಿಂದಿದ್ದೀವಿ. ಇನ್ನೇನು ಸ್ವಲ್ಪ ಹಣ್ಣಾಯಿತು ಅನ್ನೋದರಲ್ಲಿ ಕುಕ್ಕಿ ತಿಂದು ಹೋಗುತ್ತೆ. ನೋಡಿ, ಪ್ರತಿಯೊಂದು ಹಣ್ಣು ಈ ಥರ ಟೆಸ್ಟ್ ಮಾಡಿಕೊಂಡು ಚೆಕ್ ಮಾಡಿ ಹಣ್ಣಾಗಿದೆಯಾ ಅಂತ ತಿಂದು ಹೋಗುತ್ತೆ. ಇದು ಗಟ್ಟಿ ಇತ್ತು ಅನಿಸುತ್ತೆ, ಇಷ್ಟಕ್ಕೆ ಬಿಟ್ಟಿದೆ. ಈ ವಿಡಿಯೋ ಸುಮಾರು 1 ತಿಂಗಳ ಹಿಂದಿಂದೇನೋ. ಈಗ ಹಣ್ಣೆಲ್ಲ ಮುಗಿದ್ಬಿಟ್ಟು ಮತ್ತೆ ಹೊಸ ಚಿಗುರು ಬಂದಿದೆ. ಸೊ ಕೆಲವೊಂದನ್ನು ನಾನು ಯಾವುದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ, ಆ ವಿಡಿಯೋ ಕ್ಲಿಪ್ಸ್ ಇದ್ದರೆ ಅದನ್ನು ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಯಾಕಂದರೆ ನಾನು ಇತ್ತೀಚೆಗೆ ಗಾರ್ಡನ್ ವಿಡಿಯೋ ಅಂತ ಏನೂ ಮಾಡೇ ಇಲ್ಲ. ಇದು ಈ ಸೀಸನ್ನಿನ ಕೊನೆ ಪೇರ್ಲೆ ಹಣ್ಣಾಗಿತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಅಲ್ವಾ, ಅದಕ್ಕೆ ಈ ವಿಡಿಯೋನು ಶೇರ್ ಮಾಡ್ತಾಯಿದ್ದೀನಿ. ತೈವಾನ್ ವೆರೈಟಿ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ದೊಡ್ಡದಾಗುತ್ತೆ ಅಂತ, ಇನ್ನೂ ಗಟ್ಟಿ ಇದೆ ಅಂತ ನಾವು ಬಿಟ್ಟರೆ ಈ ರೀತಿ ಕುಕ್ಬಿಟ್ಟು ಕೆಳಗಡೆಯಿಂದ ಫುಲ್ ತಿನ್ಕೊಂಡು ಹೋಗ್ಬಿಡ್ತಿತ್ತು. ಇದು ಗಟ್ಟಿ ಇತ್ತು ಅನಿಸುತ್ತೆ, ಆಲ್ರೆಡಿ 4-5 ದಿವಸ ಆಯಿತು ಅದು ಬ್ಲ್ಯಾಕ್ ಆಗಿದೆ ನೋಡಿ, ಕುಕ್ಕಿ ತಿನ್ಕೊಂಡೋಗಿ. ಆಮೇಲೆ ತಿನ್ನೋಕ್ಕಾಗಿಲ್ಲ ಅದ್ರ ಹತ್ರ. ಹಾಗೆ ಇದೊಂದು ವೆರೈಟಿ ರೋಸ್ ಗಿಡ ಆಗಿದೆ. ಇದು ಈ ಸಲ ಹೊಸದಾಗಿ ಮಾಡಿರೋದು, ಆಲ್ರೆಡಿ ತೋರಿಸಿದ್ದೀನೇನೋ ನೆನಪಿಲ್ಲ. ಹಾಗೆ ಇದು ನಿತ್ಯ ಪುಷ್ಪ ಒಂದು ತಂದು ನೆಟ್ಟಿದ್ದೀನಿ, ನೋಡೋಣ ಎಷ್ಟು ಬದುಕುತ್ತೆ ಅಂತ. ಹಾಗೆ ಈ ಪಿಂಕು ಡೇರೆ ಹೂವು ಸುಮಾರಷ್ಟು ಆಯಿತು. ಆಗೊಂದೀಗೊಂದು ಬದನೆಕಾಯಿ ಆಗ್ತಾಯಿದೆ, ಒಟ್ಟಿಗೆ ಜಾಸ್ತಿ ಆಗ್ತಾಯಿಲ್ಲ, ಒಂದೊಂದೇ ಆಗ್ತಾಯಿದೆ. ಯಾವುದೇ ಪೆಸ್ಟಿಸೈಡ್ ಸ್ಪ್ರೇ ಮಾಡಿಲ್ಲ, ಏನೂ ಇಲ್ಲ. ಎಷ್ಟು ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಹಾಗೆ ಇದರಲ್ಲಿ ಬೀಜ ಕಡಿಮೆ ಇರುತ್ತೆ, ತುಂಬ ಕಡಿಮೆ ಇರುತ್ತೆ, ಟೇಸ್ಟಿಯಾಗಿರುತ್ತೆ ಈ ವೆರೈಟಿ ಬದನೆಕಾಯಿ. ಅಡುಗೆಗೆ ಅಂತ ನೆಲಬಸಲೆ ಕೊಯ್ದಿದ್ದೆ, ಅದರಲ್ಲಿ ಒಂದು ಪುಟ್ಟ ಕ್ರೀಚರ್ ನೋಡಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಸಡನ್ನಾಗಿ ನೋಡಿದಾಗ ನೆಲಬಸಲೆ ದಂಟು ಥರ ಅಂತ ಅನ್ನಿಸ್ತು. ಬಟ್ ಕೈಯಲ್ಲಿ ಹಿಡಿದು ನಿಧಾನಕ್ಕೆ ನೋಡಿದ್ರೆ ಅದೇನೋ ಒಂದು ಪುಟ್ಟ ಹುಳ ಎಲೆಗೆ ಅಂಟ್ಕೊಂಡಿದೆ. ಹತ್ರದಿಂದ ನೋಡಿದ್ರೆ ಅದ್ರ ಕಣ್ಣೆಲ್ಲ ಕಾಣಿಸ್ತಾ ಇತ್ತು, ಒಂದು ಲೈನು ಇತ್ತು, ಶೈನ್ ಆಗ್ತಾ ಇದೆ.
ಎಷ್ಟು ಶೈನಿಂಗ್ ಇದೆ ಅಂದರೆ ನಾನು ಏನು ಮಾಡಿದ್ರೂ ಅದು ಆ ಕಡೆ ಈ ಕಡೆ ಮಿಸ್ ಕಾಡಿಲ್ಲ. ನಂಗೆ ಅದ್ರ ಹೆಸರು ಗೊತ್ತಿಲ್ಲ, ನಾನು ಮತ್ತೆ ಫಸ್ಟ್ ಟೈಮ್ ನೋಡಿರೋದು. ಯಾರಿಗಾರು ಹೆಸರು ಗೊತ್ತಿದ್ದರೆ ಹೇಳಿ. ಹಾಗೆ ಮಿಡ್ಲಲ್ಲಿ ಒಂದು ಸ್ವಲ್ಪ ಕ್ಲಸ್ಟರ್ ಬೀನ್ಸ್ ಆಗ್ತಾಯಿತ್ತು. ಸ್ವಲ್ಪ ಗಿಡನ ಕೇರ್ ಮಾಡಿ ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿದರೆ ಜಾಸ್ತಿ ಆಗಿರೋದೇನೋ. ನಾನು ಈ ಸಲ ಸುಮ್ಮನೆ ಬೀಜ ಹಾಕಿರೋದಷ್ಟೇ, ಅದಕ್ಕೆ ಏನೂ ಕೇರ್ ಮಾಡಿಲ್ಲ. ಅದು ಪುಟ್ಟ ಗ್ರೋ ಬ್ಯಾಗ್ಸಲ್ಲಿ ಹಾಕಿದ್ದೆ. ಹಾಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಗಿಡನೂ ಹಾಕಿದ್ದೆ, ಅದು ಒಂದು ಸ್ವಲ್ಪ ಆಯಿತು. ಜಾಸ್ತಿ ಆಗಲಿಲ್ಲ, ಒಂದು ಸ್ವಲ್ಪ ಆಯಿತು ಅಷ್ಟೇ. ಎರಡೂ ಗಿಡ ಚೆನ್ನಾಗಾಗಿತ್ತು ಸ್ಟಾರ್ಟಿಂಗಲ್ಲಿ. ನಾನು ಒಂದು ಸ್ವಲ್ಪ ಅದ್ರ ಕೆಳಗಡೆ ಇರೋ ಕಳೆನೆಲ್ಲ ತೆಗೆದ್ಬಿಟ್ಟು ಗೊಬ್ಬರನ ಹಾಕಿದ್ರೆ ಚೆನ್ನಾಗಾಗಿರೋದು. ನಾನು ಆವಾಗಲೇ ಈ ಬೀನ್ಸ್ ಗಿಡದ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ, ಹಕ್ಕಿ ತಿನ್ಕೊಂಡು ಹೋಗುತ್ತೆ ಅಂತ. ಈ ರೀತಿ ತಿನ್ನುತ್ತೆ ನೋಡಿ. ಇದರಲ್ಲಿ ಅಟ್ಲೀಸ್ಟ್ ಈ ಅರ್ಧ ಪಾರ್ಟ್ ಉಳಿಸಿದೆ, ಕೆಲವೊಂದರಲ್ಲಿ ಅದನ್ನೂ ಉಳಿಸಲ್ಲ. ಫುಲ್ ಹೀಗೆ ತಿನ್ಕೊಂಡು ಹೋಗ್ಬಿಡುತ್ತೆ. ಇದು ಸಹ ಡಬಲ್ ಬೀನ್ಸು, ಆದರೆ ತುಂಬ ಆಗುತ್ತೆ. ಒಂದು ಹೂವಾದರೂ ತಿನ್ಬಿಡುತ್ತೆ, ಇಲ್ಲಾದರೆ ಈ ಥರ ಕಾಯಿ ಆದಮೇಲೆ ತಿನ್ಕೊಂಡು ಹೋಗ್ತಾ ಇದೆ. ನಾನು ತಿನ್ನಲಿ ಹಕ್ಕಿಗಳಿಗೆ ಅಂತಲೇ ಈ ಬಳ್ಳಿ ಬಿಟ್ಬಿಟ್ಟಿದ್ದೀನಿ. ಎಲ್ಲೋ ಅಡಿಯಲ್ಲಿ ಕಾಣಿಸ್ದೇ ಇರೋದು, ಓಕೆ, ಸಿಗದೇ ಇರೋದು ನನಗೆ ಸಿಕ್ಕರೆ ತೊಗೊಳ್ತೀನಿ ಅಷ್ಟೇ. ಈಗ ಚಳಿಗಾಲಕ್ಕೆ ಎಲ್ಲದೂ ಹೊಸದಾಗಿ ಮತ್ತೆ ರೀಪೋರ್ಟ್ ಮಾಡಿಬಿಟ್ಟು ಹೊಸದಾಗಿ ಕೆಲವೊಂದು ಬೀಜನ ಹಾಕಿದ್ದೀನಿ, ಇನ್ನು ಕೆಲವೊಂದನ್ನು ಹಾಕಬೇಕು. ಹಾಗೆ ಈ ಸಲ ಲಾಂಗ್ ಬೀನ್ಸ್ ಒಂದು ಸ್ವಲ್ಪ ಚೆನ್ನಾಗಾಗಿಲ್ಲ. ಇನ್ನೇನು ಕಾಯಿ ಆಗ್ತಾಯಿದೆ ಅನ್ನುವಾಗೆಲ್ಲ ಈ ರೀತಿ ಹುಳ ಬಂದುಬಿಟ್ಟು ಗಿಡ ಎಲ್ಲ ಪೂರ್ತಿ ಹಾಳಾಗೋಯಿತು. ಸೊ ಈ ಸಲ ಲಾಂಗ್ ಬೀನ್ಸ್ ಒಂದು ಸ್ವಲ್ಪ ಕೊಯ್ದಿಲ್ಲ ಅಂತ ಹೇಳ್ಬೋದು. ಲಾಸ್ಟ್ ಇಯರು ತುಂಬ ಚೆನ್ನಾಗಾಗಿತ್ತು. ಹಾಗೆ ಇದಂತೂ ತೋರಿಸೇ ಇದ್ದೀನಿ, ತುಂಬ ಖಾರದ ಮೆಣಸು. ಹಣ್ಣಾದಾಗ ಅಥವಾ ನಮಗೆ ಬೇಕಾದಾಗ ಒಂದು ಸ್ವಲ್ಪ ಕೊಯ್ತಾ ಇರ್ತೀನಿ. ಬೆಳಗ್ಗೆ ಅರ್ಜೆಂಟಲ್ಲಿ ಚಟ್ನಿಗೋ ಪಲ್ಯಕ್ಕೋ ಬೇಕು, ಹಸಿಮೆಣಸಿಲ್ಲ ಅನ್ನುವಾಗ ಓಡಿ ಬಂದುಬಿಟ್ಟು ಇದನ್ನ ಒಂದು ಸ್ವಲ್ಪ ಕೊಯ್ಕೊಂಡು ಹೋಗ್ತೀನಿ. ಹಾಗೆ ನನ್ನ ಮುತ್ತಮಲ್ಲಿಗೆ ಗಿಡ ಎಷ್ಟೋ ದಿವಸದಿಂದ ಇಷ್ಟೇ ಇದೆ. ಈಗ ಮತ್ತೆ 1-2 ಹೂವು ಆಗ್ತಾ ಇದೆ. ಹೀರೆಕಾಯಿ 1-2-3 ಕಡೆ ಬಳ್ಳಿ ಹಾಕಿದ್ದೆ ನೋಡಿ, ಈ ಥರ ಆಗುತ್ತೆ. ತುಂಬ ಚೆನ್ನಾಗಿ ಆಗ್ತಾಯಿಲ್ಲ. ಆವಾಗ ಬೀನ್ಸ್ ಹತ್ರ ಒಂದು ತೋರಿಸಿದ್ದೆ ಅಲ್ವಾ, ಅಲ್ಲಿ ಒಂದು ಕಾಯಿ ಕೊಯ್ದಿದ್ದೆ. ಇದು ದೊಡ್ಡದಾಗ್ತಿದೆ ಅಂದ್ಕೊಂಡೆ, ಮತ್ತೆ ತುದಿಯಲ್ಲಿ ಈ ಥರ ಎಲ್ಲೋ ಆಗಿ ಹೋಯಿತು. ಇದಕ್ಕೆ ಯಾರ ಹತ್ರಾದ್ರು ಸೊಲ್ಯೂಷನ್ ಇದ್ದರೆ ನನಗೂ ಸಹ ತಿಳಿಸಿ. ತುಂಬ ಮಿಡಿಗಳಾಗಿತ್ತು, ಆದರೆ ಕಾಯಿ ದೊಡ್ಡದಾಗಿಲ್ಲ. ಹ್ಯಾಂಡ್ ಪಾಲಿನೇಷನ್ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಹ್ಯಾಂಡ್ ಪಾಲಿನೇಷನ್ ಮಾಡಿದ್ರೂ ಸಹ ಮತ್ತು ನಮಗಿಲ್ಲಿ ತುಂಬ ಹನಿ ಬೀಸ್ ಬರುತ್ತೆ. ಸೊ ನ್ಯಾಚುರಲಿ ಆಗಬೇಕು ಆ್ಯಕ್ಚುಲಿ, ಆದರೂ ಯಾಕೆ ಆಗ್ತಾಯಿಲ್ಲ ಅಂತ ಗೊತ್ತಾಗಲಿಲ್ಲ. ಇವತ್ತಿನ ಗಾರ್ಡನ್ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ವಿಶೇಷವಾಗಿ ಯಾವುದಾದ್ರೂ ಗಾರ್ಡನ್ ಅಪ್ಡೇಟ್ಸ್ ಬೇಕು, ಯಾವುದಾದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಾನು ಹಾಕೋ ವಿಡಿಯೋಸ್ಗಳಲ್ಲಿ ನಿಮಗೆ ಯಾವ ರೀತಿಯ ವಿಡಿಯೋಸ್ಗಳು ಇಷ್ಟ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.